ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನ ರಿಜಿಸ್ಟರ್ಡ್. ಅನುಚಾನ ನಿಲಯ ಇಡ್ಕಿದು, ದಕ್ಷಿಣ ಕನ್ನಡ. ಈ ಸಂಸ್ಥೆಯಿಂದ ಶ್ರೀಮದ್ ಭಾಗವತಂ ಸ್ಕಂಧ ಸಂಗ್ರಹ. ವೇದ ಬ್ರಹ್ಮ ಶ್ರೀ ಪರಕ್ಕಜೆ ಅನಂತನಾರಾಯಣ ಭಟ್ಟ. ತಾಂತ್ರಿಕ ಸಹಾಯ ಶ್ರೀ ಶ್ರೀರಾಮ್ ಪ್ರಕಾಶ್ ಮೈಕೆ ಮತ್ತು ಶ್ರೀ ಕೃಷ್ಣ ಪ್ರದೀಪ ಬಡೆಕಿಲ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ದೋರ್ಭಿರ್ಯುಕ್ತಾ ಚತುರ್ಭಿಃ ಸ್ಫಟಿಕಮಣಿಮಯೀಮಕ್ಷಮಾಲಾಂ ದಧಾನಾ ಹಸ್ತೇನೈಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದು ಶಂಖಸ್ಫಟಿಕಮಣಿಭಾ ಭಾಸಮಾನಾ ಸಮಾನಾ ಸಾ ಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸಮಸ್ತ ಆಸ್ತಿಕ ಬಂಧುಗಳಿಗೆ ನಮಸ್ಕಾರಗಳು. ವೇದಗಳ ಸಾರವನ್ನು ಪುರಾಣಗಳ ಮುಖೇನ ಮಹರ್ಷಿ ವೇದವ್ಯಾಸರು ಲೋಕಕ್ಕೆ ಸಮರ್ಪಿಸಿದ್ದಾರೆ. ವೇದ ಸ್ಕಂಧ ಪುರಾಣ ಶಾಖಾಢ್ಯ ಎಂದು ಗರುಡ ಪುರಾಣದ ಮಂಗಲ ಶ್ಲೋಕದಲ್ಲಿ ಉಕ್ತವಾಗಿದೆ. ಭಗವಂತನೆಂಬ ಮಹಾವೃಕ್ಷಕ್ಕೆ ವೇದಗಳೇ ಸ್ಕಂಧವು, ಪುರಾಣಗಳೇ ಅದರ ಶಾಖೋಪಶಾಖೆಗಳು ಎಂದು ಅದರ ಅರ್ಥ. ಒಟ್ಟು 18 ಮಹಾಪುರಾಣಗಳಲ್ಲಿ ಪುರಾಣ ತಿಲಕವೆಂದೆನಿಸಿದ್ದು ಶ್ರೀಮದ್ ಭಾಗವತ ಮಹಾಪುರಾಣ. ಶ್ರೀಮದ್ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವ ಹಿ ಎಂಬುದು ಸರ್ವಜನ ವಿದಿತವಾದಂತಹ ವಿಚಾರ. ಇಂತಹ ಒಂದು ಮಹಾಗ್ರಂಥದಲ್ಲಿ ಜನರಿಗೆ ಒಲವು ಮೂಡಿಸುವ ದೃಷ್ಟಿಯಿಂದ ಬ್ರಹ್ಮಶ್ರೀ ಮಿತ್ತೂರು ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನವು ಶ್ರೀಮದ್ಭಾಗವತದ ಒಂದೊಂದು ಸ್ಕಂಧದ ಸಾರಾಂಶವನ್ನು ಪ್ರಸ್ತುತಪಡಿಸ್ತಾ ಇದೆ. ಶ್ರೀಮದ್ಭಾಗವತ ಮಹಾಪುರಾಣದಲ್ಲಿ 12 ಸ್ಕಂಧಗಳಿವೆ. ಇದೀಗ 2ನೇ ಸ್ಕಂಧದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನೋಡೋಣ. 12 ಸ್ಕಂಧಗಳಲ್ಲಿ ಅತಿ ಚಿಕ್ಕದಾದಂತಹ ಸ್ಕಂಧ 2ನೇ ಸ್ಕಂಧ. ಇದರಲ್ಲಿ ಒಟ್ಟು 12 ಅಧ್ಯಾಯಗಳಿವೆ, 391 ಶ್ಲೋಕಗಳಿವೆ. 1ನೇ ಸ್ಕಂಧದ ಕೊನೆಗೆ ಋಷಿಕುವರನಾದ ಶೃಂಗಿಯ ಶಾಪಕ್ಕೆ ತುತ್ತಾದ ಪರೀಕ್ಷಿತ ಮಹಾರಾಜ ಐಹಿಕವಾದ ಸಮಸ್ತ ಉಪಭೋಗಗಳಲ್ಲಿ ನಿರಾಸಕ್ತನಾಗಿ ಗಂಗಾ ನದಿಯ ದಡದಲ್ಲಿ ಪ್ರಾಯೋಪವೇಶ ವ್ರತವನ್ನು ಕೈಗೊಳ್ಳುತ್ತಾನೆ. ಆ ಸಮಯದಲ್ಲಿ ಅಲ್ಲಿಗೆ ಅನೇಕ ದೇವಋಷಿಗಳು, ಮಹರ್ಷಿಗಳು, ರಾಜಋಷಿಗಳು ಆಗಮಿಸುತ್ತಾರೆ. ಆ ಪರಮ ಪವಿತ್ರವಾದಂತಹ ಸ್ಥಳಕ್ಕೆ ಅವಧೂತ ವೇಷಧಾರಿಗಳಾದ ಪರಮಜ್ಞಾನಿಗಳೆನಿಸಿದಂತಹ ಶುಕ ಮಹರ್ಷಿಗಳು ಆಗಮಿಸುತ್ತಾರೆ. ಅವರನ್ನು ಪರೀಕ್ಷಿತ ಮಹಾರಾಜ ಭಕ್ತಿಯಿಂದ ನಮಿಸಿ ಪೂಜಿಸುತ್ತಾನೆ. ಪರಮ ಭಾಗವತೋತ್ತಮರೂ ಬ್ರಹ್ಮವಿತ್ತಮರೂ ಆದ ಶುಕ ಮಹರ್ಷಿಗಳಲ್ಲಿ ಪರೀಕ್ಷಿತ ಮಹಾರಾಜ ಪರಮಶ್ರದ್ಧೆಯೊಂದಿಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾನೆ. ಅತಃ ಪೃಚ್ಛಾಮಿ ಸಂಸಿದ್ಧಿಂ ಯೋಗಿನಾಂ ಪರಮಂಗುರುಂ ಪುರುಷಸ್ಯೇಹ ಯತ್ಕಾರ್ಯಂ ಮ್ರಿಯಮಾಣಸ್ಯ ಸರ್ವಥಾ ಯಚ್ಛ್ರೋತವ್ಯಂ ಅಥೋ ಜಪ್ಯಂ ಯತ್ ಕರ್ತವ್ಯಂ ನೃಭಿಃ ಪ್ರಭೋ ಸ್ಮರ್ತವ್ಯಂ ಭಜನೀಯಂ ವಾ
ಬ್ರೂಹಿ ಯದ್ವಾ ವಿಪರ್ಯಯಂ. ಮರಣಾಸನ್ನನಾದ ಪುರುಷನು ಏನು ಮಾಡಬೇಕು, ಯಾವುದನ್ನು ಶ್ರವಣಿಸಬೇಕು, ಯಾವುದನ್ನು ಜಪಿಸಬೇಕು, ಯಾವುದನ್ನು ಭಜಿಸಬೇಕು ಹಾಗೂ ಯಾವುದನ್ನು ತ್ಯಜಿಸಬೇಕು, ಈ ಕುರಿತಾಗಿ ಸಿದ್ಧಿಯನ್ನು ಹೇಗೆ ಪಡೆಯಬೇಕು, ದಯಮಾಡಿ ಅದನ್ನು ನನಗೆ ಉಪದೇಶಿಸಬೇಕು ಎಂದು ಪರೀಕ್ಷಿತ ಮಹಾರಾಜ ಕಳಕಳಿಯಿಂದ ವಿನಂತಿಸುತ್ತಾನೆ. ಈ ಎಲ್ಲ ಪ್ರಶ್ನೆಗಳ ಉತ್ತರ ರೂಪವಾಗಿ ದ್ವಿತೀಯ ಸ್ಕಂಧದಲ್ಲಿ ಮರಣಾಸನ್ನನಾದ ವ್ಯಕ್ತಿಯ ಕರ್ತವ್ಯಗಳು, ಹಾಗದೆ ಭಗವಂತನ ಧ್ಯಾನ ಮಾಡುವ ವಿಧಿ, ಅವನ ವಿರಾಟ್ ಸ್ವರೂಪದ ವರ್ಣನೆ, ಅವನ ಸ್ಥೂಲ ಸೂಕ್ಷ್ಮ ರೂಪಗಳ ಧಾರಣಾಯೋಗ, ಸದ್ಯೋ ಮುಕ್ತಿಯ ವಿಚಾರಗಳು ವಿವರಿಸಲ್ಪಟ್ಟಿದೆ. ಕಾಮನೆಗಳಿಗೆ ತಕ್ಕಂತೆ ಬೇರೆ ಬೇರೆ ದೇವತೆಗಳ ಉಪಾಸನೆ ಮತ್ತು ಭಗವದ್ಭಕ್ತಿಯ ಪ್ರಧಾನತೆಯು ಚೆನ್ನಾಗಿ ನಿರೂಪಿಸಲ್ಪಟ್ಟಿದೆ. ನಂತರ ಈ ಜಗತ್ತಿನ ಸೃಷ್ಟಿ ವಿಚಾರವಾಗಿ ಪರೀಕ್ಷಿತ ಮಹಾರಾಜನ ಪ್ರಶ್ನೆಗಳಿಗೆ ತಕ್ಕಂತೆ ಬಹಳ ಮಾರ್ಮಿಕವಾಗಿ ವಿವರಿಸಲ್ಪಟ್ಟಿದೆ. ಭಗವಂತನ ವಿರಾಟ್ ಸ್ವರೂಪದ ವಿಭೂತಿಗಳ ವರ್ಣನೆಯೊಂದಿಗೆ ಅವನ ನಾನಾ ವಿಧವಾದ ಲೀಲಾವತಾರಗಳ ಕಥೆಯನ್ನು ವಿವರಿಸಿದ್ದಾರೆ. ಬ್ರಹ್ಮದೇವರು ಭಗವದ್ಧಾಮವನ್ನು ಸಂದರ್ಶಿಸಿ ಭಗವಂತನಿಂದ ಚತುಶ್ಲೋಕಿ ಭಾಗವತರ ಉಪದೇಶವನ್ನು ಪಡೆಯುತ್ತಾರೆ. ಈ 4 ಶ್ಲೋಕಗಳಲ್ಲಿ ಸಮಸ್ತ ಭಾಗವತದ ಸಾರವೂ ಅಡಗಿದೆ. ಬ್ರಹ್ಮದೇವರು ತನ್ನ ಪ್ರಿಯಪುತ್ರನಾದ ನಾರದ ಮಹರ್ಷಿಗಳಿಗೆ ಈ 4 ಶ್ಲೋಕಗಳನ್ನು ಅವಲಂಬಿಸಿ ಇಡೀ ಭಾಗವತ ಪುರಾಣ ಸಾರವನ್ನು ಉಪದೇಶ ಮಾಡಿದರು. ಅದನ್ನೇ ಮುಂದೆ ಸರಸ್ವತಿ ನದಿ ತೀರದಲ್ಲಿ ಮಹಾ ತೇಜಸ್ವಿಗಳಾದ ವ್ಯಾಸ ಮುನಿಗಳಿಗೆ ನಾರದ ಮಹರ್ಷಿಗಳು ಉಪದೇಶವನ್ನು ಮಾಡುತ್ತಾರೆ. ವ್ಯಾಸ ಮುನಿಗಳಿಂದ ಜನ್ಮತಃ ಜ್ಞಾನಿಗಳಾದಂತಹ ವ್ಯಾಸಪುತ್ರರಾದ ಶುಕ ಮಹರ್ಷಿಗಳು ಸಮಸ್ತ ಭಾಗವತದ ಉಪದೇಶವನ್ನು ಪಡೆಯುತ್ತಾರೆ. ಶುಕ ಮಹರ್ಷಿಗಳಿಂದ ಪರೀಕ್ಷಿತ ಮಹಾರಾಜನಿಗೆ ಕೊಡಲ್ಪಟ್ಟದ್ದು ಭಾಗವತವೆಂಬ ಮಹಾಫಲವಾಗಿದೆ. 2ನೇ ಸ್ಕಂದದ ಕೊನೆಗೆ ಶ್ರೀಮದ್ ಭಾಗವತದ 10 ಲಕ್ಷಣಗಳು ನಿರೂಪಿಸಲ್ಪಟ್ಟಿದೆ. ಇನ್ನು 2ನೇ ಸ್ಕಂದದ ಪ್ರಧಾನ ವಿಚಾರಗಳನ್ನು ಪ್ರಾರಂಭದಿಂದ ವಿಮರ್ಶಿಸೋಣ. ಮರಣಾಸನ್ನನಾದಂತಹ ವ್ಯಕ್ತಿಯ ಕರ್ತವ್ಯವೇನು ಎಂದರೆ, ಅಂತಕಾಲೇತು ಪುರುಷ ಆಗತೇ ಗತ ಸಾಧ್ವಸಃ ಛಿಂದ್ಯಾದಸಂಗ ಶಸ್ತ್ರೇಣ ಸ್ಪೃಹಾಂ ದೇಹೇನು ಯೇಚತಂ. ಮರಣಕಾಲ ಸಮೀಪಿಸಿತು ಎಂದಾಗ ವೈರಾಗ್ಯವೆಂಬ ಶಸ್ತ್ರದಿಂದ ಶರೀರದಲ್ಲಿ ಹಾಗೂ ಅದಕ್ಕೆ ಸಂಬಂಧಪಟ್ಟವರ ಕುರಿತು ಇರುವ ಮಮತೆಯನ್ನು, ಮೋಹವೆಂಬ ಪಾಶವನ್ನು ಕಡಿದು ಹಾಕಬೇಕು. ಹೇಗೆ ಅದನ್ನು ಸಾಧಿಸುವುದು ಎಂದರೆ, ಶುದ್ಧವಾದ ಬುದ್ಧಿಯಿಂದ ಮನಸ್ಸಿನ ಮೂಲಕ ಇಂದ್ರಿಯಗಳನ್ನು ವಿಷಯ ವಾಸನೆಯಿಂದ ವಿಮುಖಗೊಳಿಸಬೇಕು. ಇದಕ್ಕೆ ಅವನೀಭಾವವೆಂದು ಹೆಸರು. ಉದಾಹರಣೆಗೆ, ಮನಸ್ಸಿಗೆ ಪದೇ ಪದೇ ಪ್ರಶ್ನೆಗಳನ್ನು ಕೇಳಬೇಕು. ಶುದ್ಧವಾದ ಬುದ್ಧಿಯ ಸಹಾಯದಿಂದ ಆ ಪ್ರಶ್ನೆಗೆ ಉತ್ತರಿಸಬೇಕು. ಮನಸ್ಸೇ, ನಿನಗೆ ಏನು ಬೇಕು, ನನಗೇನು ಬೇಡ, ಬಂಧುಗಳು, ಮಿತ್ರರು, ಸಂಪಾದಿಸಿದ ಹಣ, ನಡೆದಾಡುವ ಭೂಮಿ, ವಾಸಗೃಹ ಇವು ಎಲ್ಲವೂ ನಿನ್ನದೇ ಏನು? ಇಲ್ಲ, ಇದು ಯಾವುದೂ ನನ್ನದಲ್ಲ, ಇದೆಲ್ಲ ನಶ್ವರ ಎಂಬ ದೃಢವಾದ ನಿಶ್ಚಯವನ್ನು ಮಾಡಿ ಒಂದೊಂದನ್ನೇ ತ್ಯಜಿಸುತ್ತಾ ಬರಬೇಕು. ಆಗ ವೈರಾಗ್ಯವೆಂಬುದು ಸರಿಯಾಗಿ ಮನಸ್ಸಿನಲ್ಲಿ ಮೂಡಿಬರುತ್ತದೆ. ಅಂತಹ ಪರಿಶುದ್ಧವಾದ ಮನಸ್ಸಿನಿಂದ ಭಗವಂತನ ಒಂದೊಂದೇ ಅವಯವವನ್ನು ಧ್ಯಾನಿಸುತ್ತಾ ಪರಿಪೂರ್ಣನಾದ, ನಿತ್ಯನಾದ, ಶಾಶ್ವತನಾದ, ಅಖಿಲ ವ್ಯಾಪ್ತನಾದ, ಸಮಸ್ತ ಜಗತ್ತಿಗೆ ಆಧಾರಭೂತನಾದ ಭಗವಂತನನ್ನು ಮನಸ್ಸಿನಲ್ಲಿ ನಿಲ್ಲಿಸಬೇಕು. ಇದುವೇ ಭಗವಂತನ ಧ್ಯಾನ ಯೋಗದ ಪ್ರಥಮ ಬುನಾದಿಯಾಗಿದೆ. ಇನ್ನು ಭಗವಂತನ ದಿವ್ಯವಾದ ಮನೋಹರ ರೂಪದ ವಿಷಯವನ್ನು ಧ್ಯಾನಿಸುವಾಗ ಶಂಖ, ಚಕ್ರ, ಗದಾ, ಪದ್ಮಗಳಿಂದ ಅಲಂಕೃತವಾದ 4 ಕೈಗಳು, ಪ್ರಸನ್ನವಾದ ಮುಖಕಮಲ, ಕಮಲದ ಎಸಳಿನಂತೆ ವಿಶಾಲವಾದ ಕೋಮಲವಾದ ಕಣ್ಣುಗಳು, ಕದಂಬ ಪುಷ್ಪದ ಕೇಸರದಂತೆ ಕಂಗೊಳಿಸುವ ಪೀತಾಂಬರದ ಉಡಿಗೆ, ತೋಳುಗಳಲ್ಲಿ ಶ್ರೇಷ್ಠವಾದ ರತ್ನಗಳಿಂದ ಘಟಿತವಾದ ಭುಜಕೀರ್ತಿಗಳು, ತಲೆ ಮತ್ತು ಕಿವಿಗಳಲ್ಲಿ ಅಮೂಲ್ಯವಾದ ರತ್ನಗಳಿಂದ ಥಳಥಳಿಸುತ್ತಿರುವ ಕಿರೀಟ ಕುಂಡಲಗಳು, ಹೃದಯದಲ್ಲಿ ಕಂಗೊಳಿಸುವ ಶ್ರೀವತ್ಸ ಲಾಂಛನ, ಕುತ್ತಿಗೆಯಲ್ಲಿ ಕೌಸ್ತುಭಮಣಿಯ ಶೋಭೆ, ವಕ್ಷಸ್ಥಳದಲ್ಲಿ ಎಂದಿಗೂ ಬಾಡದಿರುವ ವನಮಾಲೆ, ನಡುವಿನಲ್ಲಿ ಕಟಿಸೂತ್ರ, ಕೈ ಬೆರಳುಗಳಲ್ಲಿ ರಾರಾಜಿಸುವ ಉಜ್ವಲವಾದ ಉಂಗುರಗಳು, ಕಾಲುಗಳಲ್ಲಿ ಕಾಲುಂದುಗೆ, ಕೈಗಳಲ್ಲಿ ಕಂಕಣಗಳು,
ನಯವಾದ ನಿರ್ಮಲವಾದ ನೀಲವರ್ಣದ ಗುಂಗುರು ಕೂದಲುಗಳ ಕಮನೀಯವಾದ ಕೇಶರಾಶಿ, ಮಂದವಾದ ಮುಗುಳ್ನಗೆಯಿಂದ ಅರಳಿದ ಮುಖಕಮಲದಲ್ಲಿ ಭಕ್ತರ ಮೇಲೆ ಅನುಗ್ರಹ ಮಳೆಯನ್ನು ಕರೆಯುತ್ತಿರುವ ಹುಬ್ಬುಗಳು. ಹೀಗೆ ಪದೇ ಪದೇ ಭಗವಂತನ ಲಾವಣ್ಯಪೂರ್ಣವಾದ ದಿವ್ಯವಾದ ಮಂಗಳಮಯವಾದ ಆಪಾದತಳ ಮಸ್ತಕವಾಗಿ ಒಂದೊಂದೇ ಅವಯವಗಳನ್ನು ಧ್ಯಾನಿಸುತ್ತಾ ಅವನ ಪೂರ್ಣ ವಿಗ್ರಹವನ್ನು ಮನಸ್ಸಿನಲ್ಲಿ ಸ್ಥಿರವಾಗಿಸಬೇಕು. ಇದು ಅವನ ಸ್ಥೂಲ ರೂಪದ ಭಕ್ತರಿಗೆ ಸುಲಭ ಸಾಧನವಾದ ಧ್ಯಾನವಾಗಿದೆ. ಹೀಗೆ ಯೋಗಿಯಾದವನು ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿ ಶುದ್ಧವಾದ ಬುದ್ಧಿಯಿಂದ ಮನಸ್ಸನ್ನು ಸಂಯಮಗೊಳಿಸಿ ಮನಸ್ಸಿನೊಡನೆ ಬುದ್ಧಿಯನ್ನು ಕ್ಷೇತ್ರಜ್ಞನಲ್ಲಿಯೂ ಕ್ಷೇತ್ರಜ್ಞನನ್ನು ಅಂತರಾತ್ಮನಲ್ಲಿಯೂ ಅಂತರಾತ್ಮನನ್ನು ಪರಮಾತ್ಮನಲ್ಲಿಯೂ ಲಯಗೊಳಿಸಿ ಪರಮ ಶಾಂತಿಪೂರ್ಣವಾದ ಸ್ಥಿತಿಯಲ್ಲಿ ನೆಲೆಗೊಳಿಸುವಂತಹದ್ದು ಸದ್ಯೋಮುಕ್ತಿಯ ಸ್ವರೂಪವಾಗಿದೆ. ಇನ್ನು ಜನಸಾಮಾನ್ಯರಿಗೆ ಆಯಾ ಕಾಮನೆಗಳ ಸಿದ್ಧಿಗಾಗಿ ಬೇರೆ ಬೇರೆ ದೇವತೆಗಳ ಉಪಾಸನೆಯನ್ನು ವರ್ಣಿಸುತ್ತಾರೆ. ಉದಾಹರಣೆಗೆ ವರ್ಚಸ್ಸಿನ ಕಾಮನೆಗಾಗಿ ಬ್ರಹ್ಮಣಸ್ಪತಿಯನ್ನು, ಇಂದ್ರಿಯ ಕಾಮನೆಗೆ ಇಂದ್ರನನ್ನು, ಸಂಪತ್ತಿಗಾಗಿ ದೇವಿಯನ್ನು, ಆಯುಷ್ಕಾಮನಾಗಿ ಅಶ್ವಿನಿ ದೇವತೆಗಳನ್ನು, ವಿದ್ಯಾ ಕಾಮನೆಗಾಗಿ ಗಿರೀಶನಾದ ಶಿವನನ್ನು, ಸುಖ ದಾಂಪತ್ಯ ಸಮೃದ್ಧಿಗಾಗಿ ಸತಿಯಾದ ಉಮಾದೇವಿಯನ್ನು, ಹೀಗೆ ತಮ್ಮ ತಮ್ಮ ಕಾಮನಾಫಲ ಸಮೃದ್ಧಿಗಾಗಿ ಬೇರೆ ಬೇರೆ ದೇವತೆಗಳ ಉಪಾಸನೆಯನ್ನು ಹೇಳಿ ಕೊನೆಗೆ ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಬುದ್ಧಿವಂತನಾದ ಮನುಷ್ಯನು ಸಕಾಮನಾಗಿರಲಿ ನಿಷ್ಕಾಮನಾಗಿರಲಿ ಅಥವಾ ಮೋಕ್ಷಕಾಮನಾಗಿರಲಿ ಅವನು ತೀವ್ರವಾದ ಭಕ್ತಿಯೋಗದಿಂದ ಭಗವಂತನಾದ ಶ್ರೀ ಪುರುಷೋತ್ತಮನನ್ನೇ ಆರಾಧಿಸಬೇಕು ಎಂದು ಹೇಳಿದ್ದಾರೆ. ಭಗವಂತನಾದ ವಾಸುದೇವನು ವಿಶ್ವದ ಸೃಷ್ಟಿ ಸ್ಥಿತಿ ಲಯ ಇವುಗಳ ಲೀಲೆಯನ್ನು ನಡೆಸುವುದಕ್ಕಾಗಿ ಸತ್ವ ರಜ ತಮೋಗುಣ ರೂಪವಾದ 3 ಶಕ್ತಿಗಳನ್ನು ಸ್ವೀಕರಿಸಿ ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪಗಳನ್ನು ಧರಿಸಿಕೊಳ್ಳುತ್ತಾನೆ. ಸಾತ್ವಿಕ ಗುಣ ಸಂಪನ್ನವಾದ ಬ್ರಾಹ್ಮೀ ಶಕ್ತಿಯಿಂದ ಜಗತ್ತಿನ ಸೃಷ್ಟಿಯನ್ನು, ರಾಜಸ ಗುಣಯುಕ್ತವಾದ ವೈಷ್ಣವೀ ಶಕ್ತಿಯಿಂದ ಪಾಲನೆಯನ್ನು, ತಾಮಸೀ ಗುಣಯುತವಾದ ಐಶ್ವರೀ ಶಕ್ತಿಯಿಂದ ಲಯವನ್ನು ಭಗವಂತ ಸ್ವತಃ ತಾನೇ ನಡೆಸುತ್ತಾನೆ. ಭಗವಂತನ ನಾಭಿಕಮಲದಿಂದ ಉದ್ಭವಿಸಿದ ಚತುರ್ಮುಖ ಬ್ರಹ್ಮದೇವರಲ್ಲಿ ನಾರದ ಮಹರ್ಷಿಗಳು ಜಗತ್ತಿನ ಸೃಷ್ಟಿ ವಿಷಯಕವಾದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಬ್ರಹ್ಮದೇವರು ತನ್ನ ಮಾನಸಪುತ್ರರಾದ ನಾರದ ಮಹರ್ಷಿಗಳಿಗೆ ಹೇಳುವ ಉತ್ತರ ರೂಪದಲ್ಲಿ ಇಡೀ ಬ್ರಹ್ಮಾಂಡದ ಸೃಷ್ಟಿ ವಿಚಾರಗಳು 2ನೇ ಸ್ಕಂಧದಲ್ಲಿ ಚೆನ್ನಾಗಿ ನಿರೂಪಿತವಾಗಿದೆ. ಉಪನಿಷತ್ತುಗಳಲ್ಲಿ ಸೃಷ್ಟಿ ವಿಚಾರ ಈ ರೀತಿ ಕಾಣುತ್ತೇವೆ. ತಸ್ಮಾದ್ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯುಃ ವಾಯೋರಗ್ನಿಃ ಅಗ್ನೇರಾಪಃ ಅಭ್ಯಃ ಪೃಥಿವೀ ಪೃಥಿವ್ಯಾ ಓಷಧಯಃ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ ಎಂದು ಬ್ರಹ್ಮಾಂಡ ರೂಪಿಯಾದ ಪರಮಾತ್ಮನಿಂದ ಪಿಂಡಾಂಡ ರೂಪಿಯಾದ ಪುರುಷನ ತನಕ ಹೇಗೆ ಸೃಷ್ಟಿಯಾಯಿತು ಎಂಬ ವಿಚಾರವು ಭಾಗವತದಲ್ಲೂ ಅದೇ ಕ್ರಮದಲ್ಲಿ ವಿವರಿಸಲ್ಪಟ್ಟಿದೆ. ಭಗವಂತ ತಾನು ವಿಸ್ತಾರನಾಗಬೇಕು, ಅನೇಕನಾಗಬೇಕು ಎಂದು ಸಂಕಲ್ಪಿಸಿ ಸತ್ವ ರಜ ತಮ ಎಂಬ 3 ಗುಣಗಳನ್ನು ಸ್ವೀಕರಿಸಿದಾಗ ಕಾಲ ಕರ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಅವುಗಳಲ್ಲಿ ಕ್ಷೋಭೆ ಉಂಟಾಯಿತು. ಆಗ 3 ರೀತಿಯ ವಿಕಾರಗಳು ಉತ್ಪನ್ನವಾದವು. ಈ ವಿಕಾರಗಳೇ ಅಹಂಕಾರಗಳು. ಒಂದು ವೈಕಾರಿಕಾಹಂಕಾರ, ಇನ್ನೊಂದು ತೈಜಸಾಹಂಕಾರ, ಮತ್ತೊಂದು ತಾಮಸಾಹಂಕಾರ. ವೈಕಾರಿಕಾಹಂಕಾರ ಜ್ಞಾನಶಕ್ತಿ ಪ್ರಧಾನವಾಗಿಯೂ, ತೈಜಸಾಹಂಕಾರ ಕ್ರಿಯಾಶಕ್ತಿ ಪ್ರಧಾನವಾಗಿಯೂ, ತಾಮಸಾಹಂಕಾರ ದ್ರವ್ಯಶಕ್ತಿ ಪ್ರಧಾನವಾಗಿಯೂ ಇವೆ. ದ್ರವ್ಯಶಕ್ತಿ ಪ್ರಧಾನವಾದ ತಾಮಸಾಹಂಕಾರದ ವಿಕಾರದಿಂದ ಪ್ರಥಮತಃ ಆಕಾಶದ ಸೃಷ್ಟಿಯಾಯಿತು. ಇದರ ತನ್ಮಾತ್ರೆ ಮತ್ತು ಗುಣ ಶಬ್ದವಾಗಿದೆ. ಆಕಾಶದಲ್ಲಿ ವಿಕಾರ ಉಂಟಾದಾಗ ವಾಯುವಿನ ಉತ್ಪತ್ತಿಯಾಗುತ್ತದೆ. ಇದರ ಗುಣ ಸ್ಪರ್ಶ. ವಾಯುವಿಗೆ ಶಬ್ದಗುಣವೂ ಸ್ಪರ್ಶಗುಣವೂ ಎರಡೂ ಇದೆ. ವಾಯುವಿನಲ್ಲಿ ವಿಕಾರ ಉಂಟಾದಾಗ ತೇಜಸ್ಸಿನ ಅಂದರೆ ಅಗ್ನಿಯ ಉತ್ಪತ್ತಿಯಾಯಿತು. ಅಗ್ನಿಯ ಗುಣ ರೂಪವಾಗಿದೆ. ಅಗ್ನಿಯಲ್ಲಿ ಶಬ್ದ ಸ್ಪರ್ಶ ರೂಪ ಈ 3 ಗುಣಗಳು ಇವೆ.
ಅಗ್ನಿಯಲ್ಲಿ ವಿಕಾರ ಉಂಟಾದಾಗ ಜಲದ ಉತ್ಪತ್ತಿಯಾಗುತ್ತದೆ. ಇದರ ಗುಣ ರಸ. ಜಲದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ ಈ 4 ಗುಣಗಳು ಇವೆ. ಜಲದಲ್ಲಿ ವಿಕಾರ ಉಂಟಾದಾಗ ಪೃಥ್ವಿಯ ಉತ್ಪನ್ನವಾಗುತ್ತದೆ. ಇದರ ಗುಣ ಗಂಧ ಅಂದರೆ ವಾಸನೆ. ಪೃಥ್ವಿಯಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ 5 ಗುಣಗಳು ಸೇರಿಕೊಂಡಿವೆ. ಹೀಗೆ ಪೃಥಿವ್ಯಪ್ತೇಜೋ ವಾಯುರಾಕಾಶಗಳೆಂಬ ಪಂಚಮಹಾಭೂತಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪಂಚ ತನ್ಮಾತ್ರೆಗಳು ಸೃಷ್ಟಿಯಾದವು. ಇನ್ನು ಜ್ಞಾನಶಕ್ತಿಯುತವಾದ ವೈಕಾರಿಕ ಅಹಂಕಾರದಿಂದ ಮನಸ್ಸು ಮತ್ತು ಇಂದ್ರಿಯಗಳ ಅಧಿಷ್ಠಾತೃ ದೇವತೆಗಳಾದ ದಿಕ್ಕುಗಳು, ವಾಯು, ಸೂರ್ಯ, ವರುಣ, ಅಶ್ವಿನಿ ದೇವತೆಗಳು, ಅಗ್ನಿ, ಇಂದ್ರ, ಉಪೇಂದ್ರ, ಮಿತ್ರ, ಪ್ರಜಾಪತಿಗಳೆಂಬ 10 ದೇವತೆಗಳು ಉತ್ಪನ್ನರಾದರು. ಇನ್ನು ಕ್ರಿಯಾಶಕ್ತಿಯುತವಾದ ತೇಜಸ ಅಹಂಕಾರದಿಂದ ಶ್ರೋತ್ರ, ತ್ವಕ್, ನೇತ್ರ, ಜಿಹ್ವೆ, ಘ್ರಾಣಗಳೆಂಬ ಪಂಚ ಜ್ಞಾನೇಂದ್ರಿಯಗಳು ಹುಟ್ಟಿಕೊಂಡವು. ಇವುಗಳೊಂದಿಗೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥಗಳೆಂಬ ಪಂಚ ಕರ್ಮೇಂದ್ರಿಯಗಳು ಉತ್ಪನ್ನವಾದವು. ಜೊತೆಗೆ ಜ್ಞಾನಶಕ್ತಿಯುತವಾದ ಬುದ್ಧಿಯು, ಕ್ರಿಯಾಶಕ್ತಿಯುತವಾದ ಪ್ರಾಣವು ಸೇರಿಕೊಂಡಿತು. ಹೀಗೆ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಸೇರಿ 20 ತತ್ವಗಳು ತನ್ನ ಆಶ್ರಯವನ್ನು ಬಯಸಿದಾಗ ಭಗವಂತ ತನ್ನ ಶಕ್ತಿಯನ್ನು ಪ್ರೇರೇಪಿಸುತ್ತಾನೆ. ಆಗ ಎಲ್ಲ ತತ್ವಗಳು ಪರಸ್ಪರ ಬೆರೆಯುವಿಕೆಯಿಂದ ಕಾರ್ಯಕಾರಣ ಭಾವವನ್ನು ಪಡೆದು ವ್ಯಷ್ಟಿ ಮತ್ತು ಸಮಷ್ಟಿ ರೂಪವನ್ನು ತಾಳುತ್ತವೆ. ವ್ಯಷ್ಟಿ ರೂಪಗಳೇ ಪಿಂಡಾಂಡಗಳು, ಸಮಷ್ಟಿ ರೂಪವೇ ಬ್ರಹ್ಮಾಂಡವಾಗಿದೆ. ಪರಮಾತ್ಮನು ಇವುಗಳನ್ನು ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್ ಎಂಬ ಉಪನಿಷದ್ವಾಕ್ಯದಂತೆ ಕಾಲ, ಕರ್ಮ, ಸ್ವಭಾವಗಳನ್ನು ಸ್ವೀಕರಿಸಿ ಜೀವರೂಪದಿಂದ ಪ್ರವೇಶಿಸುತ್ತಾನೆ. ಬ್ರಹ್ಮಾಂಡದಲ್ಲಿ ಉಂಟಾದ ಮಹಾಸ್ಫೋಟವೇ ವ್ಯಷ್ಟಿ ರೂಪವಾದ ಈ ಜಗತ್ತು. ಇದರ ಅಧಿಷ್ಠಾತೃ ವಿರಾಟ್ ಸ್ವರೂಪಿಯಾದ ಮಹಾಪುರುಷನಾದ ವಾಸುದೇವನಾಗಿದ್ದಾನೆ. ಅವನ ಸ್ವರೂಪದ ವರ್ಣನೆಯನ್ನು ನಾವು ಪುರುಷ ಸೂಕ್ತದಲ್ಲಿ ಕಾಣಬಹುದು. ಸಹಸ್ರಶೀರ್ಷಾ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದಶಾಂಗುಲಂ ಇತ್ಯಾದಿ ಇತ್ಯಾದಿಯಾಗಿ ಪುರುಷ ಸೂಕ್ತದಲ್ಲಿ ಅವನ ವಿರಾಟ್ ಸ್ವರೂಪವನ್ನು ನಾವು ಕಾಣುತ್ತೇವೆ. ಈ ವಿರಾಟ್ ಪುರುಷನ ಶರೀರದಲ್ಲಿ ಭೂರ್ಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕಗಳೆಂಬ 7 ಲೋಕಗಳು ಅಡಗಿವೆ. ಹಾಗೂ ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ, ಪಾತಾಳಗಳೆಂಬ 7 ಪಾತಾಳಗಳು ಸೇರಿಕೊಂಡಿವೆ. ಭಗವಂತನು ವ್ಯಷ್ಟಿರೂಪವಾದ ವಿಸ್ತಾರವಾದ ಈ ಜಗತ್ತಿನ ಪಾಲನೆಗಾಗಿ, ದುಷ್ಟ ಶಿಕ್ಷಣ ಮತ್ತು ಶಿಷ್ಟರ ಪರಿಪಾಲನೆಗಾಗಿ, ಧರ್ಮ ರಕ್ಷಣೆ ಮತ್ತು ಅಧರ್ಮದ ವಿನಾಶಕ್ಕಾಗಿ ತನ್ನ ನಾನಾ ಲೀಲೆಗಳಿಂದ ಒಡಗೂಡಿದ ಅವತಾರಗಳನ್ನು ತಾಳುತ್ತಾನೆ. ಹೆಚ್ಚಿನ ಅವತಾರಗಳನ್ನು ಸಂಕ್ಷಿಪ್ತವಾಗಿ 2ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಎತ್ತಿ ತಿಳಿಸಿದ್ದಾರೆ. ಮುಂದೆ ಬ್ರಹ್ಮದೇವರು ಭಗವದ್ಧಾಮವನ್ನು ಸಂದರ್ಶಿಸುತ್ತಾರೆ. ಭಗವಂತನು ಬ್ರಹ್ಮದೇವರಿಗೆ ಚತುಶ್ಲೋಕಿ ಭಾಗವತವನ್ನು ಉಪದೇಶ ಮಾಡುತ್ತಾನೆ. ಅದರ ಸಾರಾಂಶ ಹೀಗಿದೆ: ಅಹಮೇವಾಸಮೇವಾಗ್ರೇ ನಾನ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ಯದೇತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ. ಇಡೀ ಪ್ರಪಂಚದ ಅರ್ಥಾತ್ ಬ್ರಹ್ಮಾಂಡದ ಸೃಷ್ಟಿಯ ಮೊದಲೂ ಕೇವಲ ಭಗವಂತನೊಬ್ಬನೇ ಇದ್ದನು. ಸತ್ ಅಂದರೆ ನಾಶವಿಲ್ಲದ್ದು, ಅಸತ್ ಅಂದರೆ ನಾಶವಿರುವುದು, ಹಾಗೂ ಅದರಿಂದ ಆಚೆಗಿನ ಅಂದರೆ ಈ ಬ್ರಹ್ಮಾಂಡಕ್ಕೂ ಮೀರಿದ್ದು ಎಲ್ಲವೂ ಅವನೇ ಆಗಿದ್ದಾನೆ. ಅವನ ಸತ್ಸ್ವರೂಪವೇ ವಿದ್ಯೆ, ಅವನ ಅಸತ್ಸ್ವರೂಪವೇ ಅವಿದ್ಯೆ. ಒಟ್ಟಿನಲ್ಲಿ ಹೇಳುತ್ತಿದ್ದರೆ ಈ ಪ್ರಪಂಚದ ಒಳಗೂ ಹೊರಗೂ ಇದ್ದುಕೊಂಡು ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯಃ ಎಂಬಂತೆ ಅವ್ಯಯನಾದ ಸರ್ವಭೂತಾತ್ಮನಾದ ಒಬ್ಬನೇ ವಿಷ್ಣು 3 ಲೋಕವನ್ನು ವ್ಯಾಪಿಸಿದ್ದಾನೆ. ಸರ್ವವ್ಯಾಪಿಯಾದ ಭಗವಂತ ಎಲ್ಲರಿಂದಲೂ ಉಪಾಸ್ಯನಾಗಿದ್ದಾನೆ. ಇದರ ವಿವರಣೆಗೆ ಬೇಕಾದ ವಿಸ್ತಾರವಾದ ವ್ಯಾಖ್ಯಾನವೇ ಇಡೀ ಭಾಗವತ ಮಹಾಪುರಾಣವಾಗಿದೆ.
ಈ ಭಾಗವತ ಮಹಾಪುರಾಣದ 10 ಲಕ್ಷಣಗಳನ್ನು ಮುಂದೆ ಹೇಳಿದ್ದಾರೆ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯ. ಶ್ರೀಮದ್ಭಾಗವತದಲ್ಲಿ ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಶಾನುಕಥಾ, ನಿರೋಧ, ಮುಕ್ತಿ ಮತ್ತು ಆಶ್ರಯ ಎಂಬ 10 ವಿಷಯಗಳ ವರ್ಣನೆ ಇದೆ. ಕೊನೆಯದಾದ ಆಶ್ರಯವನ್ನು ನಿಶ್ಚಯಿಸುವುದಕ್ಕಾಗಿ ಬಾಕಿ 9 ವಿಷಯಗಳನ್ನು ವರ್ಣಿಸಲಾಗಿದೆ. ಜಗದೀಶ್ವರನ ಪ್ರೇರಣೆಯಿಂದ ಗುಣಗಳಲ್ಲಿ ಕ್ಷೋಭೆ ಉಂಟಾಗಿ ಉತ್ಪತ್ತಿಯಾದ ಪಂಚಭೂತಗಳು, ತನ್ಮಾತ್ರೆಗಳು, ಇಂದ್ರಿಯಗಳು, ಅಹಂಕಾರ ಮತ್ತು ಮಹತ್ತತ್ವ ಇವುಗಳ ಉತ್ಪತ್ತಿಯನ್ನು ಸರ್ಗವೆಂದು ಕರೆದಿದ್ದಾರೆ. ಬ್ರಹ್ಮದೇವರಿಂದ ನಿರ್ಮಾಣಗೊಂಡ ಚರಾಚರ ಸೃಷ್ಟಿಯನ್ನು ವಿಸರ್ಗ ಎನ್ನುತ್ತಾರೆ. ಭಗವಂತನಿಂದಾಗುವ ಜಗತ್ತಿನ ಸರಿಯಾದ ಸಂರಕ್ಷಿಸುವಿಕೆ ಮತ್ತು ಪಾಲನೆಯು ಸ್ಥಾನ, ಸ್ಥಿತಿ ಎಂದೆನಿಸುತ್ತದೆ. ಭಗವಂತ ಭಕ್ತರಿಗೆ ಕಾಲಕಾಲಕ್ಕೆ ಒದಗಿಸುವ ಅನುಗ್ರಹವೇ ಪೋಷಣೆ. ಶುದ್ಧವಾದ ಕರ್ಮವನ್ನು ಅನುಷ್ಠಾನಿಸುವ ಮನ್ವಂತರಗಳ ಅಧಿಪತಿಗಳ ಸದ್ಧರ್ಮಾಚರಣೆಗಳೇ ಮನ್ವಂತರ. ಕರ್ಮ ಬಂಧನಗಳಲ್ಲಿ ತೊಡಗಿಸುವ ಜೀವಿಗಳ ಕರ್ಮವಾಸನೆಯೇ ಊತಿ. ಬಗೆ ಬಗೆಯ ಉಪಾಖ್ಯಾನಗಳಿಂದ ಕೂಡಿದ ಶ್ರೀ ಭಗವಂತನ ಅವತಾರ ಕಥೆಗಳೇ ಈಶಾನುಕಥನ. ಭಗವಂತನು ಯೋಗನಿದ್ರಾ ಪರವಶನಾದಾಗ ಜೀವನು ತನ್ನ ಉಪಾಧಿಗಳೊಂದಿಗೆ ಆತನಲ್ಲಿ ಲಯ ಹೊಂದುವುದೇ ನಿರೋಧವೆಂದೆನಿಸುತ್ತದೆ. ಸಮಸ್ತ ಜೀವರಾಶಿಗಳು ತನ್ನ ವಾಸ್ತವಿಕ ಸ್ವರೂಪವಾದ ಪರಮಾತ್ಮನಲ್ಲಿ ನೆಲೆಗೊಳ್ಳುವುದು ಮುಕ್ತಿಯಾಗಿದೆ. ಇಡೀ ಚರಾಚರ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣೀಭೂತವಾದ ಪರಬ್ರಹ್ಮವೇ ಆಶ್ರಯವಾಗುತ್ತದೆ. ಹೀಗೆ ಈ 10 ಲಕ್ಷಣಗಳಿಂದ ಒಡಗೂಡಿದ್ದು ಶ್ರೀಮದ್ಭಾಗವತ ಮಹಾಪುರಾಣವೆಂದೆನಿಸಿದೆ. ಸಮಸ್ತ ಜಗದಾಧಾರನಾದ ಭಗವಂತನಾದ ಶ್ರೀ ವಾಸುದೇವನಲ್ಲಿ ಅನನ್ಯ ಭಕ್ತಿಯುಂಟಾಗಲು, ಸಮಸ್ತ ಸಂಸಾರ ತಾಪತ್ರಯಗಳ ನಿರ್ಮೂಲನೆಗೂ ಎಲ್ಲರೂ ಆಶ್ರಯಿಸಬೇಕಾದ ಮಹಾಗ್ರಂಥ ಭಾಗವತ ಮಹಾಪುರಾಣ. ಈ ವೇದಗಳೆಂಬ ಕಲ್ಪವೃಕ್ಷದಿಂದ ಗಲಿತವಾದ ಅಮೃತ ರಸಪೂರ್ಣವಾದ ಮಹಾಫಲದ ರಸಾಸ್ವಾದನೆಯಿಂದ, ಶ್ರವಣ, ಮನನ, ನಿಧಿಧ್ಯಾಸಾದಿಗಳಿಂದ ಮನುಷ್ಯ ಜನ್ಮ ಸಾರ್ಥಕ್ಯವನ್ನು ಪಡೆಯುವಂತಾಗಲಿ. ಪ್ರತಿಯೊಬ್ಬ ಸಾಧಕನಿಗೂ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪರಮ ಪುರುಷಾರ್ಥಗಳು ಸಿದ್ಧಿಸುವಂತಾಗಲಿ ಎಂದು ಪರಮ ಪುರುಷನಾದ ಶ್ರೀಮದ್ ವಾಸುದೇವನಲ್ಲಿ ಸಂಪ್ರಾರ್ಥಿಸುತ್ತಾ ಮುಂದಿನ ಶ್ರೀಕೃಷ್ಣ ಗದ್ಯ ಕುಸುಮವನ್ನು ಭಗವಂತನಿಗೆ ಸಮರ್ಪಿಸುವುದರೊಂದಿಗೆ ವಿರಮಿಸುತ್ತೇನೆ. ಶ್ರೀಮದ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಂ ಅಜ ಭವೇಂದ್ರಾದಿ ವೃಂದಾರಕ ನಿಕರ ಶರಣಜನ ಸಖಾಯಂ ಕಪಟ ನಾಟಕ ಸೂತ್ರಧಾರ ಲೀಲಾ ವಿನೋದಾನಂತಾವತಾರಂ ದುರ್ಜನ ಪ್ರಾಣಾಪಹಾರಂ ಮಾರ್ಕಂಡೇಯ ಮೃಕಂಡು ಪರಾಶರಾಗಸ್ತ್ಯ ಗೌತಮಾತ್ರ ವಿಶ್ವಾಮಿತ್ರ ಗರ್ಗ ಭರದ್ವಾಜ ಸನಕ ಸನಂದನ ನಾರದಾದಿ ಋಷಿಜನ ಸಮುದಾಯಾರ್ಚಿರಧ್ವಜ ಭದ್ರಾಂಕುಶ ರೇಖಾಂದಿರ ದಿವ್ಯಚರಣಾರವಿಂದಂ ಶ್ರೀ ಗೋವಿಂದಂ ಸೌಂದರ್ಯಮಯ ದೇವಕ್ಯುತರಾಬ್ಧಿ ಪೂರ್ಣಚಂದ್ರಂ ಸರಸ ಸದ್ಗುಣ ಸಾಂದ್ರಂ ಶ್ವೇತದ್ವೀಪಾಸನ ವೈಕುಂಠಾಧಿವಾಸಂ ಶ್ರೀ ಲಕ್ಷ್ಮೀ ಮನೋವಿಲಾಸಂ ವೃಂದಾವನ ಸಂಚಾರಿತ ನಂದಕಂದ ಮುಕುಂದ ಗೋಪೀಜನ ಮನಮೋಹಿತ ಮುದಾರಂ ಗೋಕುಲೋದ್ಧಾರಂ ಶಕಟ ಪ್ರಲಂಬ ಧೇನುಕ ವತ್ಸ ವಾತಾಸುರ ಬಕಾಶ್ವ ಕೇಶಿ ವೃಷಭಾಸುರಾದ್ಯಖಿಲ ಕುಜನ ಕುಠಾರಂ ಸಕಲ ಜಗದಾಧಾರಂ ಮುರಳೀಗಾನ ವಿನೋದಿ ವಜ್ರ ವೈಡೂರ್ಯ ಗೋಮೇಧಿಕಾ ಪುಷ್ಯರಾಗ ಪ್ರಮಾಳ ಮೌಕ್ತಿಕ ಮಣಿಮಾಲಾಲಂಕೃತಂ ಶ್ರೀ ತರುಣ ತುಳಸೀಮಾಲಾ ಶೋಭಿತಂ ಧ್ರುವ ಪ್ರಹ್ಲಾದಾಂಬರೀಷ ಸುಧಾಮೋದ್ಧವ ರುಕ್ಮಾಂಗದ ಧರ್ಮಾಂಗದ ವಿದುರ ಭೀಷ್ಮ ದ್ರೋಣ ಯುಧಿಷ್ಠಿರ ವಿಜಯ ಬಲಿ ವಿಭೀಷಣಾದಿ ಭಾಗವತ ಜನ ನಿಕರಾರ್ತಿರ ದಿವ್ಯ ಶ್ರೀಚರಣಂ ಗೋವರ್ಧನೋದ್ಧರಣಂ ಸರ್ವರಕ್ಷಕಂ ಜಗನ್ನಿವಾಸಂ ಆದಿನಾರಾಯಣ ರಮಾರಮಣ ದೇವಂ ಶ್ರೀಕೃಷ್ಣಂ ಭಜೇಹಂ ಭಜೇಹಂ ಭಜಾಮಿ. ಶ್ರೀಕೃಷ್ಣನ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳು.